ಅಷ್ಟು ಅಷ್ಟು ಇದಿದೆ ಸರ್. ಇಲ್ಲಿ ನನಗೇನು ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ನನಗೆ ಅದೇನು ಕಳು ಬರ್ತಿದೆ ಅಂತಲೇ ಗೊತ್ತಿಲ್ಲ. ಅಷ್ಟು ಹತ್ತಿದ್ದೀನಿ, ಅದೇನು ಅಂತಲೇ ಗೊತ್ತಿಲ್ಲ ಸರ್. ಅಂದರೆ ಇಲ್ಲಿ ಬಂದರೆ ಸಾಕು ನಾನು ಎಷ್ಟು ನೆಮ್ಮದಿಯಾಗಿರ್ತೀನಿ ಅಂದರೆ ಅಷ್ಟು ನೆಮ್ಮದಿ ಸರ್. ಒಂಥರ ಏನೋ ರಿಲ್ಯಾಕ್ಸೇಷನ್ನು, ಒಂಥರ ಖುಷಿ, ಏನು ಅಂತಲೇ ಹೇಳೋಕೆ ಆ ವೈಬ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಸರ್. ಅಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ, ಅಷ್ಟು ನೆಮ್ಮದಿ ಅಷ್ಟೇ ಸರ್. ಇಲ್ಲಿ ಬರಬೇಕು ಅಂದರೆ ಭಗವಂತನೇ ಕರ್ಸ್ಕೊತಾನೆ ಸರ್. ಅದು ಹೆಂಗಾದರೂ ಆದರೂ ಸರಿ, ಅದೇನಾದರೂ ಇಲ್ಲಿ ಏನು ನಂಬಿಕೆ ಇಟ್ಟು ಬರಬೇಕು ಅಂದರೆ ಆ ಟೈಮಿಗೆ ಆ ಭಗವಂತನೇ ಕರ್ಸ್ಕೊತಾನೆ ಅಷ್ಟೇ ಸರ್. ನಾನು ಒಟ್ನಲ್ಲಿ ರಾಘವೇಂದ್ರ ಸ್ವಾಮಿ ನನಗಂತೂ ಒಳ್ಳೇದು ಮಾಡಿದ್ದಾರೆ. ನನಗೆ, ನನ್ನ ಫ್ಯಾಮಿಲಿಗೆ, ಎಲ್ಲದಕ್ಕೂ ಅಷ್ಟೇ. ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ, ನನ್ನ ಪಪ್ಪ ಮಮ್ಮಿಗೆ ಎಲ್ಲರಿಗೂ ಅಷ್ಟೇ. ನಾವು ನಂಬೇ ಬದುಕ್ತಾ ಇರೋದು. ನಮ್ಮ ಮಮ್ಮಿ ಪಪ್ಪನೂ ಅಷ್ಟೇ, ನಾನು ಅಷ್ಟೇ. ಅದೇ ದೇವರು ಈ ಟೈಮಲ್ಲಿ ಭಕ್ತರು ಏನು ಹೇಳಿದ್ರು ಅದಕ್ಕೆ ಬೇಗ ರಿಯಾಕ್ಟ್ ಮಾಡ್ತಾರೆ, ಅಂದರೆ ಅಸ್ತು ಅಂತಾರೆ ಅಂತ ಗೊತ್ತಿದೆ ಸರ್. ಇದ್ದಾರೆ ಸರ್, ಭಗವಂತ ರಾಯರು ಇದ್ದಾರೆ ಸರ್. ರಾಯರು ನಂಬಿ ಕೆಟ್ಟವ್ರಿಲ್ಲ ಅನ್ನೋದು ನಿಜನೇ ಸರ್. ರಾಯರಂತೂ ಇದ್ದಾರೆ. ಹಿಂದೆ ಅಷ್ಟೇ ಸರ್, ಏನು ನಂಬಿ ಬಂದಿದ್ದೀನಿ ಸರ್. ಭಗವಂತ ಒಳ್ಳೇದು ನಡೆಸ್ಕೊಡ್ತಾನೆ ಅನ್ನೋದು ಅಷ್ಟೇ ಸರ್. ಇನ್ನೇನು ನಂಬಿಕೆ ಭಗವಂತನ ಮೇಲೆ ಅಷ್ಟೇನೆ ಸರ್. ಎಲ್ಲ ದೇವ್ರಿಗಿಂತ ರಾಯರ ಮೇಲೆ ತುಂಬ ಭಕ್ತಿ ಇದೆ, ನಂಬಿದ್ದೀನಿ ಅಷ್ಟೇ. ನಾನು ಆಲ್ರೆಡಿ 6 ವೀಕ್ಸಿಂದ ಬರ್ತಾ ಇದ್ದೀನಿ. ನನಗೆ ನನ್ನ ರಿಲೇಟಿವ್ಸು ಇನ್ಫಾರ್ಮ್ ಮಾಡಿದ್ದು ಇಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅಂತ. ಇಲ್ಲಿ ಬಂದಾಗಿಂದಲೂ ನಾನು ನೆಮ್ಮದಿಯಾಗೇ ಇದ್ದೀನಿ. ನೆಮ್ಮದಿ ಅಂತಲೇ ಉಳ್ಕೊಬಂದಿದ್ದು, ನೆಮ್ಮದಿಯಾಗಿದ್ದೀನಿ. ಎಲ್ಲ ದೇವ್ರು ಕೊಡ್ತಿದ್ದಾನೆ, ಎಲ್ಲನೂ ಕೊಡ್ತಿದ್ದಾನೆ. ಅಂದರೆ ತುಂಬ ಅಂದರೆ ಒಂಥರ ಏನೋ ಬೇಜಾರು ಆ ಥರ ಇರ್ತಿತ್ತು. ಅಂದರೆ ದೇವಸ್ಥಾನಕ್ಕೆ ಬಂದರೆ ಎಷ್ಟು ನೆಮ್ಮದಿ ಅಂದರೆ ಅಷ್ಟು ನೆಮ್ಮದಿಯಾಗಿರ್ತೀನಿ ನಾನು. ಅಷ್ಟು ಖುಷಿಯಾಗಿದ್ದೀನಿ. ಏನು ಬೇಕು ಅಂತ ಕೇಳ್ಕೊಂಡಿದ್ವೋ ಅದೊಂದು 21 ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಟ್ತಾ ಇದ್ದೀನಿ 6 ವೀಕ್ಸಿಂದ. ದೇವ್ರು ನನಗೆ ಒಳ್ಳೇದು ಮಾಡಿದ್ದಾನೆ. ನಾನು ನಂಬಿ ಕೆಟ್ಟವ್ರಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ರಾಘವೇಂದ್ರ ಸ್ವಾಮಿ ಇದ್ದಾರೆ, ಇಲ್ಲ ಅಂತಂತೂ ಇಲ್ಲ. ತುಂಬ ಒಳ್ಳೇದು ಮಾಡಿದ್ದಾರೆ ರಾಯರು. ಬಂದವ್ರಿಗೆ ಯಾವತ್ತೂ ಕೈ ಬಿಡಲ್ಲ. ಯಾರು ಇನ್ನೂ ಬಂದಿಲ್ವೋ, ಇನ್ನೂ ಬರಬೇಕು ಅವರು.